ಹಾಯ್ ಫ್ರೆಂಡ್ಸ್, ಡ್ಯಾಂಡ್ರಫ್ ಹಾಗೇನೆ ಕೂದಲು ಉದುರುವಿಕೆ, ಬಿಳಿ ಕೂದಲು ಈ ಮೂರು ಸಮಸ್ಯೆ ಹೆಚ್ಚಿನವರಿಗೆ ಕಾಡ್ತದೆ. ಈ ಮೂರು ಸಮಸ್ಯೆಗಳಿಗೆ ನಾನಿವತ್ತೊಂದು ಹರ್ಬಲ್ ಹೇರ್ ಆಯಿಲ್ ಮಾಡಿ ತೋರಿಸ್ತೇನೆ. ಅದು ಕೇವಲ ದಾಸವಾಳ ಹಾಗೆ ದಾಸವಾಳದ ಎಲೆಯಿಂದ ಮಾಡುವಂತಹ ಹರ್ಬಲ್ ಹೇರ್ ಆಯಿಲ್. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಂದೊಂದು ಸಣ್ಣ ರಿಕ್ವೆಸ್ಟ್, ನಮ್ಮ ಕರಾವಳಿ ಮಿರರ್ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಕೂಡ ಯಾರಾದರೂ ಹೊಸದು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹಾಗೆ ನಮ್ದು ಫೇಸ್ಬುಕ್ ಅಲ್ಲಿ ಪೇಜ್ ಕೂಡ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಸ್ಕಿಪ್ ಮಾಡಿದ ಕಡೆ ತನಕ ನೋಡಿ. ಹಾಗಾದ್ರೆ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಗಟ್ಟಿಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ಸ್ಟಾರ್ಟ್ ಮಾಡ್ಲಿಕ್ಕೆ ನಾನು 1 ಲೋಟ ಎಣ್ಣೆಯನ್ನ ಬಿಸಿ ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಯೂಸ್ ಮಾಡ್ತಿರುವಂತದ್ದು ಪ್ಯೂರ್ ಕೋಕೋನಟ್ ಆಯಿಲ್. ಹಾಗೇನೆ ಇಲ್ಲಿ ನಾನು 1 ದಾಸವಾಳ ತಗೊಂಡಿದ್ದೇನೆ. ನಿಮ್ಗೆ ಜಾಸ್ತಿ ಬೇಕಂತ ಹೇಳಿ ಆದ್ರೆ ಜಾಸ್ತಿ ಕೂಡ ತಗೋಬಹುದು. ಇದು ಎಸಳನ್ನ ಮಾತ್ರ ಇಲ್ಲಿ ಹಾಕ್ಲಿಕ್ಕೆ ಇರುವಂತದ್ದು. ಹುಳಿಪಟ್ಟೆ ಎಲ್ಲ ನೋಡಿ ಒಳ್ಳೆದಿರುವಂತಹ ದಾಸವಾಳನ್ನು ತಗೊಂಡ್ರೆ ಆಯ್ತು. ಇಲ್ಲಿ ನಾನು ಕೆಂಪು ದಾಸವಾಳನ್ನು ತಗೊಳ್ತಾ ಇದ್ದೇನೆ. ಕೆಂಪು ದಾಸವಾಳ ತುಂಬಾನೇ ಒಳ್ಳೇದು. ನೋಡಿ, ಇಲ್ಲಿ ನಾನು 5 ರಿಂದ 6 ದಾಸವಾಳದ ಎಲೆಯನ್ನು ತಗೊಂಡಿದ್ದೇನೆ. ಇದ್ರದ್ದು ಹುಳಿಪಟ್ಟೆ ಎಲ್ಲ ನೋಡಿ ಚೆನ್ನಾಗಿದ್ದನ್ನು ಮಾತ್ರ ಹಾಕೊಂಡ್ರೆ ಆಯ್ತು. ಇದು ಹಾಕ್ಬೇಕಾದ್ರೂ ಕೂಡ ಇದರ ಕೊಡಿಯನ್ನೆಲ್ಲ ಕಟ್ ಮಾಡಬೇಕು. ಹಾಗೆ ನಾವು ಎಣ್ಣೆಗೆ ಹಾಕಬೇಕಾದ್ರೆ 2 ಹೀಗೆ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಎಣ್ಣೆಗೆ ಹಾಕಿದ್ರೆ ಆಯ್ತು. ಹಾಗೆಯೇ ಒಂದು 3 ರಿಂದ 4 ಎಸಳು ಕರಿಬೇವು. ನೋಡಿ, ಇದು ಕೂಡ ಹಾಗೇನೆ ಹುಳಿಪಟ್ಟೆ ಎಲ್ಲ ನೋಡಿ ತಗೊಂಡು ಬಂದಿರುವಂತದ್ದು. ಇದನ್ನ ಎಣ್ಣೆಗೆ ಹಾಕಬೇಕು. ಈ ಆಯಿಲ್ ಅಲ್ಲಿ ವಿಶೇಷವಾದ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ರೆ ದಾಸವಾಳದ ಜೊತೆ ಈ ಮೆಂತೆ. ನೋಡಿ, ಇಲ್ಲಿ ನಾನು 1 ಚಮಚ ಆಗುವಷ್ಟು ಮೆಂತೆಯನ್ನು ಹಾಕಲ್ತಾ ಇದ್ದೇನೆ. 1/4 ಕಪ್ ಆಗುವಷ್ಟು ಆಲೂವೆರಾ ಜೆಲ್ಲನ್ನು ನಾನು ಬಿಡಿಸಿಟ್ಟಿದ್ದೇನೆ. ಇಲ್ಲಿ ಮಧ್ಯದ್ದು ಜೆಲ್ಲನ್ನು ಮಾತ್ರ ನಾವು ತೆಗೆದು ಈ ಎಣ್ಣೆಗೆ ಹಾಕೊಳ್ತಾ ಇರುವಂತದ್ದು. ಇಲ್ಲಿ ನಾನು ಬರೀ 4 ರಿಂದ 5 ಐಟಮ್ ಹಾಕಿ ಹರ್ಬಲ್ ಹೇರ್ ಆಯಿಲ್ ರೆಡಿ ಮಾಡಿಕೊಳ್ತಾ ಇರುವಂತದ್ದು. ಈ ಆಯಿಲ್ ಯಾವುದಕ್ಕೆಲ್ಲ ಯೂಸ್ ಅಂತ ಹೇಳಿದ್ರೆ, ನಮಗೆ ಡ್ಯಾಂಡ್ರಫ್ ಸಮಸ್ಯೆ ಇದ್ರೆ, ಹಾಗೇನೆ ಬಿಳಿ ಕೂದಲಿನ ಸಮಸ್ಯೆ ಇದ್ರೆ, ಹಾಗೇನೆ ತುಂಬಾ ಹೇರ್ ಫಾಲ್ ಆಗುವ ಸಮಸ್ಯೆ ಇದ್ರೆ ಕೂಡ ಇದು ನಿವಾರಣೆ ಮಾಡ್ತದೆ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರುವಂತದ್ದು ಒಂದು ಆಲೂವೆರಾ. ನಿಮಗೆ ಗೊತ್ತೇ ಇದೆ, ಅದು ಹೇರ್ ಫಾಲ್ ಆದ್ರೆ ಹಾಗೇನೆ ಕೂದಲು ಶೈನ್ ಬರ್ಲಿಕ್ಕೆಲ್ಲ ತುಂಬಾ ಹೆಲ್ಪ್ಫುಲ್. ಹಾಗೆ ಕರಿಬೇವು ಕೂದಲು ಉದುರುವ ಸಮಸ್ಯೆಯನ್ನ ಕಡಿಮೆ ಮಾಡ್ತದೆ. ಅದರ ಜೊತೆಗೆ ದಾಸವಾಳದ ಎಲೆ ಹಾಗೇನೆ ದಾಸವಾಳ, ಈ 2 ಐಟಮ್ ಅನ್ನು ನಾವು ಹಾಕಿಕೊಳ್ಳೋದ್ರಿಂದ ಬಿಳಿ ಕೂದಲಿನ ಸಮಸ್ಯೆ ಕಡಿಮೆ ಆಗ್ತಾ ಬರ್ತದೆ. ಮೆಂತೆ ಉಂಟಲ್ಲ, ತುಂಬಾನೇ ಕೂದಲಿಗೆ ತಂಪು, ಅದರಿಂದ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಕಡಿಮೆ ಆಗ್ತದೆ. ನಾವು ಬರೀ ಮೆಂತೆಯನ್ನ ನೆನೆಸಿಟ್ಟು ಅದನ್ನ ಚೆನ್ನಾಗಿ ಅರೆದು ಅದನ್ನು ಪೇಸ್ಟ್ ಮಾಡಿಕೊಂಡು ಕೂದಲಿಗೆ ಹಚ್ಚಿದ್ರೆ ಕೂಡ ಡ್ಯಾಂಡ್ರಫ್ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಈ ಆಯಿಲ್ ಅನ್ನ ನೀವು ಒಂದ್ಸಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು 6 ಮಂತ್ ಹಾಗೆ ಪ್ರಿಸರ್ವ್ ಮಾಡಿ ಇಡ್ಬೋದು, ಏನು ಹಾಳಾಗುದಿಲ್ಲ. ಹಾಗೇನೆ ಇದು ಹಾಕ್ಲಿಕ್ಕೆ ಏಜ್ ಗ್ಯಾಪ್ ಏನೂ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ಎಷ್ಟು ಏಜ್ ಆದವರು ಕೂಡ ಹಾಕಿಕೊಳ್ಬಹುದು, ಯಾವ ಸೈಡ್ ಎಫೆಕ್ಟ್ ಕೂಡ ಇಲ್ಲ. ಈ ಆಯಿಲ್ ಅನ್ನು ನೀವು ಕಂಟಿನ್ಯೂಸ್ ಆಗಿ 1 ರಿಂದ 2 ತಿಂಗಳ ಕಾಲ ಅಪ್ಲೈ ಮಾಡಿದ್ರೆ ಇದರ ರಿಸಲ್ಟ್ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಯಾಕಂತ ಹೇಳಿದ್ರೆ ಇದು ಹರ್ಬಲ್ ಹೇರ್ ಆಯಿಲ್ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳ್ತದೆ. ಈಗ ಹರ್ಬಲ್ ಅಂತ ಹೇಳಿದ್ರೆ ಹಾಗೇನೆ ನಾವು ನ್ಯಾಚುರಲ್ ಆಗಿ ಮಾಡುವಂತಹ ಐಟಮ್ ನಮಗೆ ಇಮಿಡಿಯೇಟ್ ರಿಸಲ್ಟ್ ಯಾವುದು ಕೂಡ ಕೊಡುದಿಲ್ಲ. ಹಾಗಾಗಿ ಸ್ವಲ್ಪ ಟೈಮ್ ಯೂಸ್ ಮಾಡಿದ್ರೆ ಮತ್ತೆ ಅದರ ರಿಸಲ್ಟ್ ನಮಗೆ ಕಾಣ್ಲಿಕ್ಕೆ ಸಿಗ್ತದೆ. ಮತ್ತೆ ಈ ಎಣ್ಣೆ ಉಂಟಲ್ಲ, ಹೇಗೆ ಹಾಕ್ಬೇಕಂತ ಹೇಳಿದ್ರೆ ಮೊದಲು ನೆತ್ತಿಗೆ ಹಾಕಿ ಇಡೀ ಸವರಿಕೊಂಡು ನಂತರ ಇಡೀ ತಲೆಯ ಬುಡಕ್ಕೆ ಹಾಕಿಕೊಳ್ಳುವಂಥದ್ದು. ಸ್ನಾನ ಮಾಡೋ ಮುಂಚೆ ಕೂಡ ಹಾಕಿಕೊಳ್ಬಹುದು, ನಂತರ ಕೂಡ ಹಾಕಿಕೊಳ್ಬಹುದು. ಯಾಕಂತ ಹೇಳಿದ್ರೆ ಈ ಎಣ್ಣೆ ಸ್ವಲ್ಪ ಪರಿಮಳ ಬರ್ತದೆ. ನೋಡಿ, ಇದರ ಕಲರ್ ಚೇಂಜ್ ಆಗ್ತಾ ಬಂತು. ಇನ್ನು ಸ್ವಲ್ಪ ತಣ್ಣಗೆ ಆಗ್ಲಿಕ್ಕೆ ಬಿಡ್ಬೇಕು. ಫುಲ್ ಗ್ರೀನ್ ಕಲರ್ ಆಗಿದೆ, ಅದರ ಸತ್ವ ಎಲ್ಲ ಬಿಟ್ಕೊಂಡಿದೆ. ಇನ್ನಿದು ತಣ್ಣಗೆ ಆದ್ಮೇಲೆ ಒಂದು ಬಾಟಲ್ಗೆ ಹಾಕಿ ಪ್ರಿಸರ್ವ್ ಮಾಡುವಂಥದ್ದು. ಒಂದು ದಾಸವಾಳದಿಂದ 1 ಲೋಟ ಆಗುವಷ್ಟು ಎಣ್ಣೆ ರೆಡಿಯಾಗಿದೆ. ಈ ಎಣ್ಣೆಯನ್ನು ನೀವು 1 ವಾರಗಳ ಕಾಲ ಯೂಸ್ ಮಾಡಬಹುದು. ನೀವು ಜಾಸ್ತಿ ದಾಸವಾಳ ಹಾಕಿ ಮಾಡಿದ್ರೆ ಜಾಸ್ತಿ ದಿನಗಳ ಕಾಲ ಯೂಸ್ ಮಾಡುವಂತಹ ಎಣ್ಣೆ ಕೂಡ ರೆಡಿ ಮಾಡ್ಕೊಳ್ಬಹುದು. ಅಂದ್ರೆ ತುಂಬಾ ಎಣ್ಣೆ ಆಗ್ತದೆ, ತುಂಬಾ ದಿನಗಳ ಕಾಲ ಪ್ರಿಸರ್ವ್ ಮಾಡಿ ಯೂಸ್ ಮಾಡಬಹುದು. ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ, ಹಾಗೇನೆ ಸಪೋರ್ಟ್ ಮಾಡಿ. ಯಾರಾದ್ರೂ ನಮ್ಮ ಚಾನಲ್ನ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.